ಕರ್ನಾಟಕ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭ ಆದ ನಂತರ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ರಾಷ್ಟ್ರಭಕ್ತ ಬಳಗದ ವತಿಯಿಂದ ಇದು 3ನೇ ಮಾಹಿತಿ ಕೇಂದ್ರ ಮಾಡಿರೋದು ನಮ್ಮೆಲ್ಲರೂ ಕೂಡ ತುಂಬಾ ಹೆಮ್ಮೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೀನಿ. ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಜುಲೈ 6ನೇ ತಾರೀಕು ಶುಭಮಂಗಲ ಕಲ್ಯಾಣ ಮಂದಿರದಲ್ಲಿ ನಾವು ಎಸ್ಐಆರ್ ಮಾಹಿತಿ ಕೇಂದ್ರ ಪ್ರಾರಂಭವಾದ ನಂತರ ಅಲ್ಲಿ ರಿಟೈರ್ಡ್ ಅಫಿಷಿಯಲ್ಸ್ ಎಲ್ಲರನ್ನೂ ಕೂಡ ವ್ಯಾಪಾರಸ್ಥರು ಈ ರೀತಿಯಾದಂತಹ ಜನರೇ ಬರ್ತಿರೋ ನೋಡಿದಂತ ಸಂದರ್ಭದಲ್ಲಿ ಸುಮಾರು 6,000ಕ್ಕೂ ಹೆಚ್ಚು ಜನಕ್ಕೆ ಅಲ್ಲಿ ಶುಭಮಂಗಲ ಕಲ್ಯಾಣ ಮಂದಿರದಲ್ಲಿ ನಾವು ಮಾಹಿತಿ ಕೊಟ್ವಿ. ತದನಂತರ ಕೋಟೆ ರಸ್ತೆ ಭಾಗದಲ್ಲೂ ಕೂಡ ಪ್ರಾರಂಭ ಆದಾಗ ಸುಮಾರು 4-5 ದಿನದಲ್ಲೇ ಈಗಾಗಲೇ 1,500 ಜನಕ್ಕೂ ಹೆಚ್ಚಿಗೆ ಮಾಹಿತಿ ಕೊಟ್ಟಂತದ್ದು ನಾವೆಲ್ಲರಿಗೂ ಕೂಡ ಕಣ್ಣಿಗೆ ಬಂತು. ಅಲ್ಲಾದ್ರೂ ಸ್ವಲ್ಪ ಓದೋರು ವಿದ್ಯಾವಂತರು ಇರ್ತಕ್ಕಂಥ ಕ್ಷೇತ್ರದಲ್ಲೇ ಆ ರೀತಿ ಆದ್ರೆ, ಬೊಮ್ಮನಕಟ್ಟೆ ಭಾಗದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಇರ್ತಕ್ಕಂಥವ್ರು ಕೂಲಿ ಕಾರ್ಮಿಕರು ಅನಕ್ಷರಸ್ಥರು ಜಾಸ್ತಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ವಿಶ್ವಾಸ್ ಅವರು ಮತ್ತೆ ಹನುಮಂತಪ್ಪನವರು ಎಲ್ಲರೂ ಕೂಡ ನಮಗೆ ಮಾಹಿತಿ ಕೊಟ್ಟರು. ಇಲ್ಲ, ನಮಗೊಂದು ಇಲ್ಲೊಂದು ಮಾಹಿತಿ ಕೇಂದ್ರ ಆದ್ರೆ ತುಂಬಾ ಸಮಂಜಸ ಅಂತ ಹೇಳಿದಂತ ಸಂದರ್ಭದಲ್ಲಿ ತಡವಾದ್ರೂ ಸ್ವಲ್ಪ ಇವತ್ತು ಈ ಒಂದು ಮಾಹಿತಿ ಕೇಂದ್ರ ಪ್ರಾರಂಭ ಆಗ್ತಿರೋದಕ್ಕೂ ತಾವೆಲ್ಲರೂ ಕೂಡ ಅದಕ್ಕೆ ಸಹಕರಿಸಬೇಕು ಅಂತ ನಾವು ಒಂದು ಸಂದರ್ಭದಲ್ಲಿ ಹೇಳ್ತಾ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಈ ಬೇರೆಯವರೆಲ್ಲ ಏನೇನೇನೇನೋ ಹೇಳಿ ಏನೇನು ಸಮಸ್ಯೆ ಮಾಡ್ತಾ ಇದಾರಲ್ಲ, ಆ ಸಮಸ್ಯೆಗಳೆಲ್ಲ ಬರೀ ಫಾರ್ವರ್ಡ್ ಮಾಡ್ದಂಗ ಅವರು ಇಬ್ರು. ಆದ್ರೆ ನಿಜವಾಗಿಯೂ ಆ ಹೆಣ್ಮಗಳೇನು ಕಷಾಯನೇ ತಂದು ಕೊಟ್ಲಲ್ಲ, ಹಂಗೆ ಸನ್ಮಾನ್ಯ ಈಶ್ವರಪ್ಪನವರು ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಅನ್ನೋ ಹಂಗೆ ಇವತ್ತು ಕೇಂದ್ರನೇ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಅತ್ಯಂತ ಪ್ರಸ್ತುತ. ಯಾಕೆಂದ್ರೆ ನಮ್ಮ ಜನಕ್ಕೆ ಇವತ್ತಿಗೂ ಕೂಡ ಗೊತ್ತಿಲ್ಲ, ನಮ್ಮ ಮೂಲಭೂತ ಹಕ್ಕುಗಳೇನು ಗೊತ್ತಿಲ್ಲ. ಏನು ಜನ ಕೆಲವು ಇಷ್ಟು ಸಲ ನಾವು ಇಷ್ಟೆಲ್ಲ ಆದ್ರೂ ಕೂಡ, ಎಷ್ಟು ಎಲೆಕ್ಷನ್ ಆಗಿದ್ದಾವೆ, ಎಷ್ಟೆಲ್ಲ ಆಗಿದೆ ಬೆಳವಣಿಗೆ ಆದ್ರೂ ಕೂಡ ನಮಗೆ ಇನ್ನೂ ಪ್ರಜಾಪ್ರಭುತ್ವದ ವ್ಯವಸ್ಥೆ ಕಲ್ಪನೆ ಇನ್ನೂ ಆಗಿಲ್ಲ. ಹಾಗಾಗಿನೇ ಅಂಬೇಡ್ಕರ್ ಅವರು ಹಗಲು ರಾತ್ರಿ ಕಷ್ಟಪಟ್ಟರು. ಈಶ್ವರಪ್ಪನವ್ರು ನೆನಪು ಮಾಡ್ಕೊಂಡ್ರಲ್ಲ, ಅಂಬೇಡ್ಕರ್ ಅವರು ಒಂದ್ ದಿವಸ ಮಧ್ಯರಾತ್ರಿ ಆದ್ರೂ ಏನೋ ಬರೆಯೋದು ಓದೋದು ಮಾಡ್ತಿದ್ರಂತೆ. ಯಾರು? ಅಂಬೇಡ್ಕರ್ ಅವರು ಮಧ್ಯರಾತ್ರಿ ಆದ್ರು. ಆಗ ಹೀಗೆ ಯಾರೋ ಪತ್ರಕರ್ತರು ಹೋಗಿ ನೋಡಿದ್ರಂತೆ, ಏನ್ ಸ್ವಾಮಿ ನೀವಿನ್ನೂ ಎಚ್ಚರಾಗೇ ಇದ್ದೀರಲ್ಲ, ಈಗೆಲ್ಲ ಮಲಗಿಬಿಟ್ಟಿದ್ದಾರೆ, ಎಲ್ಲರೂ ಮಲಗಿದ್ದಾರೆ, ನೀವೊಬ್ರು ಇನ್ನೂ ಎಚ್ಚರಾಗಿದ್ದೀರಲ್ಲ, ಇನ್ನೂ ಮಧ್ಯರಾತ್ರಿ ಮೀರಿದೆ ಅಂತಂದಾಗ ಅವ್ರು ಹೇಳಿದ್ರಂತ ಅಂಬೇಡ್ಕರ್ ಅವರು, ಇಲ್ಲಪ್ಪ ನಾನು ಎಚ್ಚರಾಗಿರ್ಬೇಕಾಗಿದೆ. ಯಾಕೆ? ನನ್ನ ಜನ ಇನ್ನೂ ಮಲಗಿದ್ದಾರೆ, ಅವ್ರು ಹೇಳೋವರೆಗೂ ನಾನು ಎಚ್ಚರಾಗಿರ್ಬೇಕಾಗಿದೆ, ಅವ್ರು ಜಾಗೃತರಾದ್ಮೇಲೆ ನಾನು ಮಲಗಬಹುದು. ಸ್ವಾಮಿಗಳು ಬಂದು ನಮ್ಮ ಮುಂದೆ ಕೂತಿದ್ದಾರೆ. ಯಾಕೆ ಬಂದಿದ್ದಾರೆ? ಈಗ ಎಸ್ಐಆರ್ ಅಂತ ಇಡೀ ದೇಶದಲ್ಲಿ ಚರ್ಚೆ ನಡೀತಾ ಇದೆ. ನಮ್ಮ ವೋಟರ್ ಲಿಸ್ಟ್ ಸೇರ್ಲೇಬೇಕು. ವಿಶ್ವಾಸ ಅವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ವಾರ್ಡ್ ನಮ್ಗೆ ಎಲ್ಲರನ್ನೂ ಕೂಡ ಸೇರಿಸಬೇಕು ಅಂತ. ಈ ವಾರ್ಡ್ನ ಅಧ್ಯಕ್ಷರು ಮಂಜುನಾಥ್ ಅವರು ಇಲ್ಲಿ ಒಂದು ಸೆಂಟರ್ ನಾವು ಮಾಡಲೇಬೇಕು ಅಂತ ಅಂದ್ಕೊಂಡೋಸ್ಕರ ಇಲ್ಲಿ ಈ ಸೆಂಟರ್ ನ ಉದ್ಘಾಟನೆ ಮಾಡೋದಕ್ಕೋಸ್ಕರನೇ ಬೆಕ್ಕಿನಕಲ್ ಮಠ ಸ್ವಾಮಿಗಳು ಇಲ್ಲಿ ಬಂದಿದ್ದಾರೆ. ಹನುಮಂತಣ್ಣ ಇದ್ದಾರೆ. ನಾನು ಯಾಕಿದ್ರೆ ನಿಮ್ಮ ಎಲ್ರಿಗೂ ಹೇಳ್ತಾ ಇದ್ದೀನಿ ಅಂದ್ರೆ, ಏನೋ ಒಂದು ಭಾಷಣ ಮಾಡೋಕ್ಕೋಸ್ಕರ ಖಂಡಿತ ಬಂದಿಲ್ಲ. ಇಲ್ಲಿ ಕೂತಿರೋರು ಎಲ್ಲರೂ ಕೂಡ ಮಹಿಳಾ ಕಾರ್ಯಕರ್ತರು ಎಲ್ಲರೂ ಇದ್ದೀರಾ. ನಮ್ಮ ಮನೆಯಲ್ಲಿ ಎಷ್ಟು ವೋಟ್ ಇದೆ ಅಷ್ಟು ವೋಟಲ್ಲಿ ಇಲ್ಲಿ ಇದೆಯಾ ಅದನ್ನ ನೋಡ್ಕೋಬೇಕು. ಮುಂಚೆ ಹೋಗಿ ಪಕ್ಕದ ಮನೆ, ನಮ್ಮ ಬೀದಿ, ನಮ್ಮ ಇಡೀ ಬೊಮ್ಮನಕಟ್ಟೆ, ಶಿವಮೊಗ್ಗ ನಗರ, ಜಿಲ್ಲೆ, ರಾಜ್ಯ, ದೇಶ ಎಲ್ಲವೂ ಕೂಡ ಈ ಒಂದು SIR ಅಲ್ಲಿ ಸೇರ್ಕೊಳ್ಳೇಬೇಕು.